ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಮೀಶೋಯಿಂದ ಮೇಡಮ್ 15 ಪಾರ್ಸಲ್ ಇದೆ ಅಂತ ಹೇಳಿ ಕಾಲ್ ಮಾಡಿದ್ರು. ಸೊ ಸಿಕ್ಕಾಪಟ್ಟೆ ಖುಷಿಯಾಗಿ ನಮ್ಮ ಮನೇಲಿ ಮದುವೆ ಫಂಕ್ಷನ್ ಇರೋದ್ರಿಂದ ಮನೆಯವರೆಲ್ಲರಿಗೂ ಕೂಡ ಮೀಶೋದಲ್ಲೇ ಬಟ್ಟೆ ಬುಕ್ ಮಾಡಿದ್ದೆ. ಸೀರೆ, ರೆಡಿಮೇಡ್ ಬ್ಲೌಸು, ಮಕ್ಳಿಗೆ ಬಟ್ಟೆ ತುಂಬಾನೇ ಚೆನ್ನಾಗಿತ್ತು. ಅದ್ರಲ್ಲಿ ನಾನು ಇವಾಗ ಒಂದು ವೇರ್ ಮಾಡಿದ್ದೀನಿ ನೋಡಿ. ಸೊ ಇದಂತೂ ಸಿಕ್ಕಾಪಟ್ಟೆ ಕಡಿಮೆ ದುಡ್ಡು, ಬರೀ 727 ರೂಪಾಯಿ ಅಷ್ಟೇ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿಮ್ಗೆ, ಯಾಕಂದ್ರೆ ನಾನು ಇವತ್ತು ವೇರ್ ಮಾಡಿರೋ ಸ್ಯಾರಿ ಮತ್ತೆ ಬ್ಲೌಸ್ ನೋಡಿದ್ರೆ ನಿಮಗೆ ಖುಷಿ ಆಗ್ತಾ ಇರುತ್ತೆ. ಇದು ಎಲ್ಲಿ ತಗೊಂಡಿರ್ಬೋದು ಅನಿತಾ ಅನ್ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ, ಮೀಶೋದಲ್ಲೇ ತಗೊಂಡ್ರು ಅಂತದ್ದು. ಓಕೆನಾ? ಸೊ ಇದು ಮಾತ್ರ ಅಲ್ಲ, ಇನ್ನೂ ಸ್ಯಾರಿ ಬ್ಲೌಸ್ಗಳೆಲ್ಲ ಇದೆ. ಸೊ ಅದನ್ನು ತೋರಿಸ್ತೀನಿ. ಅಂಡ್ ಶೇಪ್ ವೇರ್ ಎಲ್ಲ ಇದೆಲ್ಲ ಸ್ಯಾರಿಗಳು. ಶೇಪ್ ವೇರ್ ಕೇಳ್ತಾ ಇದ್ರಿ, ಸ್ಯಾರಿಗೆ ಪೆಟಿಕೋಟ್ ಬರುತ್ತಲ್ಲ, ಸೊ ಆ ರೀತಿಯಾಗಿ ಅದನ್ನು ತರಿಸಿದ್ದೀನಿ. ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಅಂಡ್ ಎಲ್ಲದ್ರದ್ದು ಕೂಡ ಲಿಂಕ್ ನ ಖಂಡಿತವಾಗ್ಲೂ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಇವತ್ತು ನಾನು ತೋರಿಸ್ತಾ ಇರೋದು, ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ. ಸೂಪರ್ ಆಗಿದೆ ಕ್ವಾಲಿಟಿ ಅಂತೂ, ಈಗಲೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ಆಲ್ರೆಡಿ ನಾನು ವಿಡಿಯೋ ಮಾಡೋದ್ರಿಂದ ಎಲ್ಲ ನನಗೆ ಗೊತ್ತಿದೆ. ಅಂಡ್ ನನ್ನ ಸ್ವಂತಕ್ಕೆ ಅಂತಾನೆ ಇದೆಲ್ಲ ನಾನು ತಗೊಂಡಿರೋದು. ಬನ್ನಿ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಇದೆಲ್ಲ ತೋರ್ಸೋದ್ಕಿಂತ ಮುಂಚೆ ನಾನು ವೇರ್ ಮಾಡಿದ್ದೀನಲ್ವಾ, ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ಯಾರು ನಂಬ್ತಾನೆ ಇಲ್ಲ ಈ ಸ್ಯಾರಿನ ನಾನು ಮೀಶೋದಲ್ಲಿ ತಗೊಂಡೆ ಅಂತ. ಅಂದ್ರೆ ನನಗೆ ಡೌಟ್ ಆಗ್ತಾ ಇದೆ, ಇದೇನಪ್ಪ ನಿಜ ಹೇಳಿದ್ರು ನಂಬಲ್ವಲ್ಲ ಇವರು ಅಂತ ಹೇಳ್ಬಿಟ್ಟು. ಸೊ ನಮ್ಮಮ್ಮ ಕೂಡ ನಿಜವಾಗ್ಲೂ ಇದು ಮೀಶೋದಲ್ಲೇ ತಗೊಂಡ್ಯಾ ಅಂತ ಅಂದ್ರು. ಯಾಕಂದ್ರೆ ಅಂಗಡಿನಲ್ಲಿ ತಗೊಳ್ಳೋ ಸೀರೆಗಿಂತನೂ ಚೆನ್ನಾಗಿದೆ ಇದು. ಅದು ಹೆಂಗ್ ಕ್ವಾಲಿಟಿ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಕಡಿಮೆ ದುಡ್ಡು. ಓಕೆನಾ? ನೋಡೋದಕ್ಕಂತೂ ತುಂಬಾ ರಿಚ್ ಆಗಿ ಕಾಣಿಸ್ತಾ ಇದೆ. ಅಂದ್ರೆ ಹೆವಿ ಕಾಸ್ಟ್ಲಿ ಏನೋ ಒಂದ್ 5,000ನೋ 10,000 ರೂಪಾಯಿ ಸ್ಯಾರಿ ಅನ್ನೋ ತರ ಕಾಣಿಸ್ತಾ ಇದೆ. ನಿಜವಾಗ್ಲೂ ಇಲ್ಲ. ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ಡಿಸೈನ್ ನೋಡ್ಕೊಂಬಿಡಿ. ನೋಡಿ ಎಷ್ಟು ಚಂದ ಇದೆ, ಸಕ್ಕತ್ತಾಗಿದೆ ಅಲ್ಲ. ಆ್ಯಂಡ್ ಎಲ್ಲ ಫುಲ್ ಓವರ್ ಆಲ್ ಡಿಸೈನ್ ಹಿಂಗೆ ಇದೆ. ಆ್ಯಂಡ್ ಕೆಳಗಡೆ ಬಿಗ್ ಬಾರ್ಡರ್ ಬರುತ್ತೆ, ಪಿಂಕ್ ಕಲರ್ ಬರುತ್ತೆ. ಸೊ ಇದೊಂಥರ ಗೋಲ್ಡನ್ ಕಲರ್ ಮಿಕ್ಸ್ ಆಗಿದೆ. ಸೊ ಒಳ್ಳೆ ಮದುವೆ ಹೆಣ್ಣಿನ ಸ್ಯಾರಿ ತರ ಕಾಣಿಸ್ತಾ ಇದೆ. ಒಂಥರ ಮದುವೆ ಹೆಣ್ಣಿನ ಲುಕ್ ಕೊಡ್ತಾ ಇದೆ ನಿಜವಾಗ್ಲೂ. ಯಾರಾದ್ರೂ ಆಯ್ತು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ, ಯೋಚನೆ ಮಾಡಬೇಡಿ. ಮನೆಗೆ ಬಂದಾಗ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅನಿತಾ ಬೇರೆ ವಿಡಿಯೋದಲ್ಲಿ ಹೇಳಿದ್ರಲ್ಲ ಅಂತ, ನಿಜವಾಗ್ಲೂ ಸಖತ್ತಾಗಿದೆ. ಓಕೆನಾ? ಸೊ ಇದು ಬಂದು ಪಲ್ಲು ಬರುತ್ತೆ. ಪಲ್ಲು ಏನಂತಾರೆ, ಇದು ಸೆರ್ಗು ಪಲ್ಲುನ ಸೆರ್ಗುನೋ ಏನೋ ಒಂದು, ತುಂಬ ಚೆನ್ನಾಗಿದೆ. ಓಕೆನಾ? ಸಖತ್ತಾಗಿದೆ ನೋಡಿ. ಅದು ನಾನಂತೂ ಉದ್ದ ಬಿಡ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದು ಅದೇ ಥರ. ಓಕೆನಾ? ಪಿಂಕ್ ಇದೆಯಲ್ಲ, ಪಿಂಕ್ ಥರನೇ ಬಂದಿತ್ತು. ಸೊ ನಾನು ಹಂಗಾಗಿ ಇದು ಮೀಶೋದಲ್ಲೇ ತೊಗೊಂಡಿರುವಂಥ ಬ್ಲೌಸ್ ಪೀಸು, ಆರಿ ವರ್ಕ್ ಬರುತ್ತೆ ಅಲ್ವಾ, ಅದನ್ನು ತಗೊಂಡು ನಾನು ಇದನ್ನು ಸ್ಟಿಚ್ ಮಾಡಿಸ್ಕೊಂಡಿರೋದು. 7 ಮಾಡಿಸ್ದಂಗೆ ಮ್ಯಾಚ್ ಆಗ್ತಾ ಇದೆ ನಿಜವಾಗ್ಲೂ. ಸೊ ನಿಮಗೆ ಗೊತ್ತು, ನಾನು ಮುಂಚೆ ತುಂಬ ಸತಿ ಹೇಳಿದ್ದೀನಿ, ನಾನು ಸ್ಯಾರಿಗೆ ಯಾವ್ದು ಬಂದಿರುತ್ತೋ ಅದೇ ಬ್ಲೌಸ್ನ ಹಾಕೋದಿಲ್ಲ ಅಂದ್ಬಿಟ್ಟು. ಸೊ ಈ ಥರ ಗ್ರ್ಯಾಂಡಾಗಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತವೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದೇ ರೀತಿ ನನ್ನ ಹತ್ರ ಮರೂನ್ ಕಲರ್ ಒಂದಿತ್ತು, ನಿಮಗೆ ಯಾವುದೋ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಸೊ ಸೇಮ್ ಡಿಸೈನ್ ಅಲ್ಲಿ ಇವಾಗ ಈ ಸ್ಯಾರಿಗೆ ಮ್ಯಾಚ್ ಆಗ್ಲಿ ಅಂದ್ಬಿಟ್ಟು ಪಿಂಕ್ ಕಲರು ಬ್ಲೌಸ್ ಪೀಸ್ ನ ತಗೊಂಡು ನಾನು ಇದಕ್ಕೆ ಸ್ಟಿಚ್ ಮಾಡಿಸ್ಕೊಂಡಿರೋದು. ಹೆಂಗ್ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನೋಡಿ. ನೋಡಿ, ಬ್ಲೌಸ್ ಇದು ಬ್ಯಾಕ್ ಡಿಸೈನ್ ಬರುತ್ತೆ. ಸೊ ಸ್ಲೀವ್ ನೋಡಿ ಎಷ್ಟು ಚಂದ ಇದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಇದೆಲ್ಲ ಜಸ್ಟ್ ನಾವು ತರಿಸ್ದಾಗ ನೋಡ್ತೀವಿ ಅಲ್ವಾ, ಅವಾಗ ಚೆನ್ನಾಗಿ ಕಾಣಿಸೋದಿಲ್ಲ. ನಾವು ಸ್ಟಿಚ್ ಮಾಡಿಸ್ತೀವಲ್ವಾ, ಆಗಲೇ ತುಂಬ ಚೆನ್ನಾಗಿ ಕಾಣಿಸೋದು. ಇದು ಫ್ರಂಟ್ ಡಿಸೈನ್ ಬರುತ್ತೆ. ಸೊ ಎಲ್ಲ ಚೆನ್ನಾಗಿದೆ. ಇದ್ರಲ್ಲಿ ನನ್ನ ಹತ್ರ ಮರೂನ್ ಕಲರ್ ಕೂಡ ಇತ್ತು, ನೀವು ನೋಡೇ ಇರ್ತೀರಾ. ಈ ಸ್ಯಾರಿಗೆ ಅಂತ ಹೇಳ್ಬಿಟ್ಟು ಈ ಪಿಂಕ್ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಟ್ಯಾಗ್ ಯಾವ ರೀತಿ ಕೊಡಿಸಿದ್ದೀನಿ ಅಂದ್ಬಿಟ್ಟು ಒಂದು 3 ಕೊಡಿಸಿದ್ದೀನಿ. ಈ ಥರ 3 ಸ್ಟೆಪ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಯಾವಾಗಲೂ ಅಷ್ಟೇ ಅರ್ಧ ಮೀಟರ್ ಬಟ್ಟೆನ ಜಾಸ್ತಿ ಕೊಟ್ಟಿರ್ತೀನಿ. ಅಂದರೆ ಮೀಶೋದಲ್ಲಿ ಏನು ಬಂದಿರುತ್ತೆ ಅಲ್ವಾ, ಇದು 1 ಮೀಟರ್ ಬಂದಿರುತ್ತೆ ಇದು ವರ್ಕ್ ಮಾಡಿರೋ ಪೀಸು. ಸೊ ಅದ್ರ ಜೊತೆಗೆ ಪ್ಲೇನ್ ಪಿಂಕ್ ಕಲರ್ ಬಟ್ಟೆನ ನಾನು ತಂದ್ಕೊಟ್ಟಿದ್ದೆ, ಶೈನಿಂಗ್ ಬಟ್ಟೆನ ಅರ್ಧ ಮೀಟ್ರ್ ತಂದ್ಕೊಡ್ತೀನಿ. ಆ ಅರ್ಧ ಮೀಟ್ರ್ ತಂದ್ಕೊಟ್ಟಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಬಟ್ಟೆ ಸಾಲ್ಟೇಜ್ ಆದರೂ ಹೆಲ್ಪ್ ಆಗುತ್ತೆ ಟೈಲರ್ಸಿಗೆ ಹೊಲ್ಕೊಡೋದಕ್ಕೆ. ಜೊತೆಗೆ ಈ ಥರ ಟ್ಯಾಗ್ ಎಲ್ಲ ಮಾಡೋದಕ್ಕೆ ಬಟ್ಟೆ ಸಾಕಾಗಲ್ಲ. ಇದು ಅಂದರೆ ಎಲ್ಲ ಫುಲ್ ಬಟ್ಟೆನೇ ವರ್ಕ್ ಮಾಡಿರ್ತಾರೆ, ಟ್ಯಾಗ್ ಎಲ್ಲ ಮಾಡ್ಲಿಕ್ಕೆ ಎಲ್ಲಿಂದ ತರ್ತಾರೆ ಬಟ್ಟೆನ ಅವರು. ಸೊ ಹಂಗಾಗಿ ಸಾಲ್ಟೇಜ್ ಆಗುತ್ತೆ, ನೀವು ಮೀಶೋದಲ್ಲಿ ತಂದ್ಕೊಡೋದು ಅಂತಾನೆ ಹೇಳ್ತಾರೆ. ಸೊ ಹಂಗಾಗಿ ನಾವು ಅವ್ರ ಹೇಳೋದಕ್ಕಿಂತ ಮುಂಚೆ ಅರ್ಧ ಮೀಟ್ರ್ ಬಟ್ಟೆ ಕೊಟ್ಬಿಟ್ರೆ ಏನು 50 ರೂಪಾಯಿಗೆ ಅರ್ಧ ಮೀಟ್ರ್ ಬಟ್ಟೆ ಸಿಗುತ್ತೆ ಇದೇ ಥರದ್ದು ಪಿಂಕು. ಸೊ ಪ್ಲೈನ್ ಬಟ್ಟೆ ಕೊಟ್ಟಿರ್ತೀನಲ್ವಾ, ಎಕ್ಸ್ಟ್ರಾ ಉಳಿದಿದ್ದೆಲ್ಲ ನನ್ಗೆ ಈ ರೀತಿಯಾಗಿ ಟ್ಯಾಗ್ ಮಾಡಿ ಕೊಟ್ಬಿಡ್ತಾರೆ. ನೀವು ಅಷ್ಟೇ ಯಾವುದೇ ಆರಿ ವರ್ಕ್ ಬ್ಲೌಸ್ ಪೀಸ್ನ ಮೀಶೋದಲ್ಲಿ ತಗೊಂಡ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅರ್ಧ ಮೀಟ್ರು ಮ್ಯಾಚಿಂಗ್ ಕ್ಲಾತ್ನ ನೀವು ಟೈಲರ್ಸ್ಗಳಿಗೆ ಕೊಡಿ, ಆಗ ತುಂಬ ಚೆನ್ನಾಗಿ ಹೊಲ್ದ್ಕೊಡ್ತಾರೆ. ಓಕೆನಾ? ಸೊ ನಿಮ್ಮ ಮನೇಲಿ ಯಾವುದೇ ಒಂದು ಫಂಕ್ಷನ್ ಅಥವಾ ಹಬ್ಬ ಏನೇ ಇದ್ರೂ ಕೂಡ ಖಂಡಿತವಾಗ್ಲೂ ಈ ಥರ ಸ್ಯಾರಿನ ಪರ್ಚೇಸ್ ಮಾಡಿ. ಯಾರು ಕೂಡ ಖಂಡಿತ ಅಂಗಡಿಗೆ ಹೋಗಬೇಡಿ 5,000 10,000 ಅಂದ್ಕೊಂಡು ಈ ಸ್ಯಾರಿಗೆ. ಒಂದು ನಿಮಿಷ ಇರಿ, ಇಲ್ಲಿ ನೋಡ್ರಿ, ಇಲ್ಲಿ ನನ್ನ ಅಕ್ಕನ ಮಗಳದು ಬುಕ್ ಹಿಡ್ಕೊಂಡ್ ಬಂದಿದ್ದೀನಿ ಇವತ್ತು. ಮೊಬೈಲ್ ಇಲ್ಲ ನನ್ನ ಹತ್ರ. ಸೊ ಮೊಬೈಲಲ್ಲಿ ನೋಡೋಣ ಅಂದರೆ 2 ಸ್ವಿಚ್ ಆಫ್ ಆಗಿಬಿಟ್ಟಿದ್ದಾವೆ. ಸ್ಯಾರಿ ಪ್ರೈಸ್ ಬಂದು ಬರೀ 880 ರೂಪಾಯಿ ಅಷ್ಟೇ ಇದು.
ಓಕೆನಾ. ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ. 880 ರೂಪಾಯಿಗೆ ಒಳ್ಳೆ 8,000 ರೂಪಾಯಿ ಸ್ಯಾರಿ ಲೆವೆಲ್ಗಿದೆ. ನಿಜವಾಗ್ಲೂ ಕ್ವಾಲಿಟಿ ಅಂತೂ 100 ಔಟ್ ಆಫ್ 100 ಕೊಡ್ತೀನಿ, ಅಷ್ಟು ಚಂದ ಇದೆ. ಓಕೆನಾ. ಸೊ ನೆಕ್ಸ್ಟ್ ಬ್ಲೌಸ್ ಪೀಸ್ ತಗೊಂಡಿದ್ನಲ್ವಾ ನಾನು, ಹೆಚ್ಚು ಕಡಿಮೆ ಇದೊಂದು 4 ತಿಂಗಳ ಹಿಂದೆ ತಗೊಂಡಿದ್ದೆ. 680 ರೂಪಾಯಿ ಇತ್ತು ನಾನು ತಗೊಂಡಾಗ. 680 ರೂಪಾಯಿ ಅಷ್ಟೇನೆ ಪೀಸ್ಗೆ. ಓಕೆನಾ. ಇದಂತೂ ನೋಡಿದವ್ರಿಗೆ ಒಂದು 5,000 ರೂಪಾಯಿ ಕೊಟ್ಟು ವರ್ಕ್ ಮಾಡಿಸಿದಾರೇನೋ ಇದನ್ನ ಅನ್ಕೋತೀರಾ, ನಿಜವಾಗ್ಲೂ ಇಲ್ಲ. ಸೊ ಇದಕ್ಕೆ ನಾನು ಹೇಳ್ದಂಗೆ 680 ರೂಪಾಯಿ ಕೊಟ್ಟು ಪೀಸ್ ತಗೊಂಡಿದ್ದೆ. ಒಂದು ಅರ್ಧ ಮೀಟ್ರ್ ಎಕ್ಸ್ಟ್ರಾ ಬಟ್ಟೆ ತಗೊಂಡು ಹೊಲ್ಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಇದೇ ಬ್ಲೌಸ್ ನ ತಗೊಳ್ಳಿ, ಜೊತೆಗೆ ಇದೇ ಸ್ಯಾರಿನ ತಗೊಳ್ಳಿ. ಇಲ್ಲ ಬ್ಲೌಸ್ ನಿಮ್ಗೆ ಈ ತರ ಗ್ರ್ಯಾಂಡ್ ಆಗಿ ತಗೊಳಕ್ ಇಷ್ಟ ಇಲ್ಲ, ಅಥವಾ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡಕ್ಕಾಗಲ್ಲ ಅನ್ನೋರು ಇದ್ರದೇ ಬ್ಲೌಸ್ ಬಂದಿರುತ್ತೆ. ಇದ್ರದ್ದು ತುಂಬಾ ಚೆನ್ನಾಗಿದೆ ಬ್ಲೌಸ್. ಸೊ ಬೇಕಾದ್ರೆ ನೀವು ಇದೇ ಸ್ಯಾರಿದ ಬ್ಲೌಸ್ ನ ಸ್ಟಿಚ್ ಮಾಡಿಸ್ಕೊಳ್ಳಿ, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕು, ನಾವು ಒಂಥರ ಎಲ್ರ ಮುಂದೆ ನಿಂತಾಗ ಹೈಲೈಟ್ ಕಾಣಿಸ್ತಾ ಇರ್ಬೇಕು ಅಂದ್ರೆ ಈ ರೀತಿಯಾಗಿ ತಗೊಳ್ಳಿ. ಸೊ ಏನೋ ಒಂಥರ ತುಂಬಾ ಕಡಿಮೆ ದುಡ್ಡಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತೀರಾ. ಓಕೆನಾ. ಎರಡರದ್ದು ಲಿಂಕ್ ಕೊಟ್ಟಿರ್ತೀನಿ, ಈ ಬ್ಲೌಸ್ ಪೀಸ್ ಲಿಂಕ್ ಕೊಟ್ಟಿರ್ತೀನಿ, ಜೊತೆಗೆ ಈ ಸ್ಯಾರಿದ್ನು ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ. ಬೇಕಾದ್ರೆ ಹೋಗಿ ಏನು ರಿವ್ಯೂ ಚೆಕ್ ಮಾಡಿ. ಈ ಸ್ಯಾರಿದ್ ಲಿಂಕ್ ಕೊಟ್ಟಿರ್ತೀನಲ್ಲ, ಎಷ್ಟು ಜನ ಕಮೆಂಟ್ ಮಾಡಿದ್ರು ಅಂದ್ರೆ ಎಷ್ಟು ಚೆನ್ನಾಗಿದೆ ಇದು, ಮೀಶೋದಲ್ಲಿ ಇಷ್ಟು ಚಂದ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ, ಹಂಗೆ ಹಿಂಗೆ ಅಂದ್ಬಿಟ್ಟು ಅದನ್ನ ನೋಡಿನೇ ನಾನು ತರಿಸ್ದೆ. ನಿಜವಾಗ್ಲೂ ಈಗ ನನಗೂ ಅನ್ನಿಸ್ತಾ ಇದೆ, ಇಷ್ಟೊಂದು ಚೆನ್ನಾಗಿ ಬರುತ್ತಾ, ಸುಮ್ಮನೆ ಯಾಕೆ ಅಂಗಡಿನಲ್ಲಿ ನಾನು ಇಷ್ಟು ದಿನ 6,000 5,000 ಅನ್ಕೊಂಡು ತಗೊಂಡ್ಬರ್ತಾ ಇದ್ದೆ, ಮೀಶೋದಲ್ಲಿ ಇಷ್ಟು ಚೆನ್ನಾಗಿ ಸಿಕ್ತಿತ್ತಲ್ಲ ಅಂದ್ಬಿಟ್ಟು. ಯಾವ್ದು ಬೇಕೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಒಂದು ಶೇಪ್ ವೇರ್ ತೋರಿಸ್ಬಿಡ್ತೀನಿ ಇರಿ ನೋಡಿ. ಅಂದ್ರೆ ಇನ್ನರ್ ವೇರ್ ಇದು. ಸೊ ತುಂಬಾ ಚೆನ್ನಾಗಿದೆ. ಇದು ನೋಡಿದ್ರೆ ಚಿಕ್ಕ ಮಕ್ಳು ತರ ಕಾಣಿಸುತ್ತೆ, ಚಿಕ್ಕ ಮಕ್ಳದೆಲ್ಲ ನಂದೇ ಸೈಜ್ ಇದು. ಯಾಕೆಂದ್ರೆ ನಾವು ತಗೋಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಟ್ ಆಗಿರೋದೇ ತಗೋಬೇಕು ಇದು, ಯಾಕೆಂದ್ರೆ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ, ಸ್ಟ್ರೆಚಬಲ್ ಇದು. ನೋಡಿ ಎಷ್ಟು ದೊಡ್ಡದಾಗಿ ಬರುತ್ತೆ, ಸೊಂಟದ ಹತ್ರನೂ ನೋಡಿ ಇಷ್ಟು ದೊಡ್ಡದಾಗತ್ತೆ. ಈ ಶೇಪ್ ವೇರ್ದು ಸೈಜ್ ಬಂದು ನಂದು ಲಾರ್ಜ್. ಓಕೆನಾ. ನಾನು ಬಟ್ಟೆ ಸೈಜ್ ಏನ್ ತಗೋತೀನೋ ಅದನ್ನೇ ತಗೊಂಡಿದ್ದೀನಿ. ಬಟ್ ನೋಡೋದಕ್ಕೆ ನಿಮ್ಗೆ ಸ್ಮಾಲ್ ಸೈಜ್ ತರ ಕಾಣಿಸ್ತಾ ಇದೆ, ಇಲ್ಲ. ಸೊ ಲಾರ್ಜೇ ಇದೆ. ಕೆಲವೊಮ್ಮೆ ಮೀಡಿಯಮ್ ತಗೊಂಡ್ಬಿಡ್ತೀನಿ ಇನ್ನೂ ಟೈಟ್ ಆಗ್ಲಿ ಅಂದ್ಬಿಟ್ಟು. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ನಿಜವಾಗ್ಲೂ ನಮ್ಗೆ ಹೊಟ್ಟೆ ದಪ್ಪ ಇರುತ್ತೆ ಅಲ್ವಾ ಕೆಲವೊಬ್ಬರಿಗೆ. ಸೊ ಇದನ್ನ ಸ್ಯಾರಿನಾದ್ರೂ ಹಾಕಿ, ನೀವು ಡ್ರೆಸ್ ಆದ್ರೂ ಹಾಕಿ, ಇದನ್ನ ವೇರ್ ಮಾಡಿ ಫಸ್ಟ್. ಓಕೆನಾ. ಇನ್ನರ್ ವೇರ್ ಇದನ್ನ ವೇರ್ ಮಾಡಿ ಅದ್ರ ಮೇಲೆ ಪೆಟಿಕೋಟ್ ಹಾಕೋತೀರಾ, ಏನಾದ್ರೂ ಹಾಕೊಳ್ಳಿ. ಸೊ ನಾನಂತೂ ಯಾವಾಗ್ಲೂ ಯಾವುದೇ ಡ್ರೆಸ್ ಯೂಸ್ ಮಾಡಿದ್ರು ಕೂಡ ಇದನ್ನ ಹಾಕೋತೀನಿ. ಹೊಟ್ಟೆ ನಿಮಗೆಲ್ಲ ನೋಡಿದ್ರೆ ಅನ್ಸುತ್ತೆ ಎಷ್ಟು ತೆಳ್ಳಗಿದ್ದಾರೆ ಇವರು ಅಂತ, ನಿಜವಾಗ್ಲೂ ಇಲ್ಲ, ನನಗೂ ತುಂಬಾನೇ ಹೊಟ್ಟೆ ಇದೆ. ಸೊ ಈ ತರ ಹಾಕಿರ್ತೀನಲ್ವಾ ಒಳಗಡೆ, ಹೊಟ್ಟೆ ಕಾಣಿಸಲ್ಲ, ಒಂಥರ ಚಪ್ಪಟೆ ಆದಂಗ ಆಗ್ಬಿಡುತ್ತೆ, ಅಷ್ಟು ಒಳಿಕ್ ಹೋಗುತ್ತೆ. ಅಂಡ್ ಯಾವುದೇ ರೀತಿ ಕೊರಿಯೋದು ಅಂತಾರೆ ನೋಡಿ, ಒಂಥರ ಟೈಟ್ ಆಗಿ ಕೊರಿಯೋದೆಲ್ಲ ಆಗತ್ತಲ್ವ, ಆ ರೀತಿ ಆಗದೇ ಇಲ್ಲ ಇದು. ಅಷ್ಟು ಸ್ಮೂತ್ ಬಟ್ಟೆ. ಬಟ್ ಏನೋ ಒಂಥರ ಹಾಕಿದ ತಕ್ಷಣ ಈ ತರ ಟೈಟ್ ಆಗಿ ಒಳಗಡೆ ಹೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ, ಪರ್ಚೇಸ್ ಮಾಡಿ. ಇದು ಒಂದಲ್ಲ 2 ಬರುತ್ತೆ. ಸೊ ಕೊಂಬ ಬರುತ್ತೆ, ಬ್ಲ್ಯಾಕ್ ಒಂದಿದೆ ನನ್ನ ಹತ್ರ, ಅದೆಲ್ಲೋ ಹಾಕ್ಬಿಟ್ಟಿದ್ದೀನಿ, ಸಿಗ್ಲಿಲ್ಲ. ಬ್ಲ್ಯಾಕು ಮತ್ತೆ ಈ ಕ್ರೀಮ್ ಕಲರ್ ತಗೊಂಡಿದ್ದೀನಿ. ಇದಂತೂ ನನ್ನ ಹತ್ರ ಹೆಚ್ಚು ಕಡಿಮೆ ಒಂದು 6 ಆದ್ರೂ ಇದಾವೆ. ಸೊ ಅವಾಗ ತರಿಸ್ತಾನೆ ಇರ್ತೀನಿ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಪೆಟಿಕೋಟ್ ತೋರಿಸ್ಬಿಡ್ತೀನಿ. ತುಂಬಾ ಜನ ಕೇಳ್ತಾ ಇದ್ರಿ ಅನಿತಾ ಸ್ಯಾರಿಗೆ ಪೆಟಿಕೋಟ್ ತೋರಿಸಿ ಅಂತ ಹೇಳ್ಬಿಟ್ಟು. ನೋಡಿ. ಸೊ ಇದು ಅಷ್ಟೇನೆ ಎಲಾಸ್ಟಿಕ್ ಪೆಟಿಕೋಟ್, ಶೇಪ್ ವೇರ್ ಅಂತಾನೆ ಕರಿತೀವಿ ಇದನ್ನು. ಸೊ ಈ ತರ ಪೆಟಿಕೋಟ್ಗಳನ್ನ ನೀವು ತಗೊಳ್ಳೋದ್ರಿಂದ ಏನು ಅಂತ ಅಂದ್ರೆ, ಇದು ಕೂಡ ತುಂಬಾ ದಪ್ಪ ಇದ್ರೂ ಕೂಡ ತುಂಬಾ ಸಣ್ಣದಾಗಿ ಕಾಣ್ತೀವಿ. ಯಾಕಂದ್ರೆ ನಾವು ಒಳಗಡೆ ಹಾಕೋ ಪೆಟಿಕೋಟ್ನ ಇಷ್ಟು ದಪ್ಪದಾಗ ಹಾಕ್ಬಿಟ್ರೆ ಅದು ಒಂಥರ ಸ್ಯಾರಿನೂ ದಪ್ಪ ಕಾಣ್ತಾ ಇರತ್ತೆ. ಅದೇ ಈ ರೀತಿ ಶೇಪ್ ವೇರ್ನ ನಾವು ಯೂಸ್ ಮಾಡ್ಬಿಟ್ರೆ ಪೆಟಿಕೋಟ್ಗಳನ್ನ, ಸೊ ನಾವ್ ಎಷ್ಟು ಸಣ್ಣ ಇದೀವೋ ಸ್ಯಾರಿ ಉಟ್ಟಾಗ ಇನ್ನು ಸಣ್ಣದಾಗಿ ತುಂಬಾ ಏನೋ ಒಂಥರ ನಮ್ ಶೇಪೇ ಕಾಣಿಸ್ತಾ ಇರುತ್ತೆ, ಏನೋ ಒಂಥರ ಸ್ಟ್ರಕ್ಚರ್ ಕಾಣಿಸುತ್ತೆ ಅಂತಾರಲ್ವಾ, ಅಷ್ಟು ಚಂದವಾಗಿ ಕಾಣಿಸುತ್ತೆ. ಯಾರಿಗಾದ್ರೂ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇದು ಕೂಡ. ಸೊ ಇದ್ರದ್ದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ತಗೊಳ್ಳಿ. ಸ್ಯಾರಿಗೆ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಸ್ಯಾರಿಗೂ ಒಂದೊಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಕ್ರೀಮು, ಬ್ಲ್ಯಾಕು, ರೆಡ್ಡು, ಪಿಂಕು ಅಂತ ಅಂದ್ಬಿಟ್ಟು. ಅದ್ರಲ್ಲೂ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರ್ತವೆ ನೋಡಿ ಸ್ಯಾರಿಗಳು, ಅಂತವೆಲ್ಲ ಈ ತರ ತಗೊಳ್ಳಿ. ಬರೀ 150 ರೂಪಾಯೋ 160 ರೂಪಾಯೋ ಇರಬೇಕು ಇದು. ಕೆಲವೊಮ್ಮೆ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿ ತಗೋತೀವಿ ಅಂದ್ರೆ 200 ರೂಪಾಯಿ ಆಗುತ್ತೆ ಪಾಲಿಸ್ಟರ್ದು, ಅದು ನನ್ನ ಹತ್ರ ಇದೆ. ಇದು ಕೇವಲ 168 ರೂಪಾಯಿ ಅನ್ಸುತ್ತೆ. ಇದ್ರದ್ದು ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಆಕ್ಚುಲಿ ಇದು ಏನೋ ಒಂಥರ ಸಿಂಪಲ್ ಆಗಿದೆ ಅಂಡ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ದುಡ್ಡು. ಪರ್ಪಲ್ ಕಲರ್ ಇದೆ. ಇದು ಅಮ್ಮನ್ಗೆ ಅಂತ ಹೇಳಿ ತರಿಸಿದ್ದೀನಿ ನಾನು. ಸೊ ನನ್ಗೇನು ಈಗ ಸದ್ಯಕ್ಕೆ ಈ ತರ ಸ್ಯಾರಿಗಳೇನು ಬೇಡ, ಬಟ್ ಅಮ್ಮ ಮಾತ್ರ ಇದೇ ತರ ಉಡ್ತಾರೆ. ಸೊ ಹಂಗಾಗಿ ತರಿಸ್ದೆ. ತುಂಬಾ ಕಡಿಮೆ ದುಡ್ಡಿದೆ, ನಂಬಕ್ಕೂ ಸಾಧ್ಯ ಇಲ್ಲ ಇಷ್ಟೊಂದು ಕಡಿಮೆ ದುಡ್ಡು ಅಂತೀರಾ. ಇದನ್ನ ವೇರ್ ಮಾಡ್ಕೊಂಡ್ ಬರ್ತೀನಿ, ಸುಮ್ಮನೆ ಸಿಂಪಲ್ ಆಗಿ ವೇರ್ ಮಾಡ್ತೀನಿ. ಇದನ್ನು ಅಷ್ಟೇ ನಾನು ನಿಜವಾಗ್ಲೂ ಚೆನ್ನಾಗಿ ವೇರ್ ಮಾಡಿಲ್ಲ, ಸುಮ್ಮನೆ ಹಿಂಗೆ ಬೇಕೋ ಬೇಡೋ ನಂಗೆ ಸುತ್ಕೊಂಡ್ ಬಂದಿದ್ದೀನಿ. ನೀಟಾಗೆಲ್ಲ ಪಿನ್ ಮಾಡಿ ಉಟ್ಟಿದ್ರಂತೂ ಮಸ್ತ್ ಕಾಣೋದು. ಇದನ್ನು ಹಂಗೆ ಸುಮ್ಮನೆ ಸುತ್ಕೊಂಡ್ ಬಂದ್ಬಿಡ್ತೀನಿ, ತಪ್ಪು ತಿಳ್ಕೊಬೇಡಿ. ಒಟ್ನಲ್ಲಿ ನಿಮಗೆ ತೋರಿಸ್ಬೇಕಲ್ವಾ ಹೆಂಗ್ ಕಾಣಿಸುತ್ತೆ ಅಂದ್ಬಿಟ್ಟು ಒಂಚೂರು ಉಟ್ಟು ತೋರಿಸ್ತೀನಿ ಅಷ್ಟೇ ನಾನು. ಅಂಡ್ ಪ್ರೈಸ್ ಹೋಗ್ಬಿಡ್ತೀನಿ. ಇದು ಸ್ಯಾರಿ ಪ್ರೈಸ್ ಬಂದು ಬರೀ 388 ರೂಪಾಯಿ ಅಷ್ಟೇ. ಇದು ಪರ್ಪಲ್ ಕಲರ್ ಇದೆ, ರೆಡ್ ಇದೆ, ಗ್ರೀನ್ ಇದೆ, ಬೇಕಾದಷ್ಟು ಕಲರ್ಸ್ ಇದೆ. ನಿಮ್ಗೆ ಯಾವ್ದು ಬೇಕೋ ಆ ಕಲರಲ್ಲಿ ಪರ್ಚೇಸ್ ಮಾಡಿ.
ಸ್ಯಾರಿ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಇದು ಕೂಡ 388 ರೂಪಾಯಿಗೆ ಡೈಲಿ ಉಡೋ ಸೀರೆನೇ ಸಿಗಲ್ಲ ಆ್ಯಂಡ್ ಈ ಥರ ಸಿಗ್ತಾವ. ಸೊ ಆರಾಮಾಗಿ ಪರ್ಚೇಸ್ ಮಾಡಿ ಉಡ್ಕೊಂಬರ್ತೀನಿ ರೀ. ಆ್ಯಂಡ್ ಇದಕ್ಕೆ ಇನ್ನು ಬ್ಲೌಸ್ ಏನು ಸ್ಟಿಚ್ ಮಾಡಿಸಿಲ್ಲ ಆ್ಯಂಡ್ ಅಮ್ಮಂದಲ್ವಾ ಇದು. ಸೊ ನಾನು ಈಗ ನನ್ನ ಹತ್ರ ಇದ್ದಿದ್ದು ಯಾವುದೋ ಒಂದು ರೆಡಿಮೇಡ್ ಬ್ಲೌಸ್ ಹಾಕೋಣ ಅನ್ಕೊಂಡಿದ್ದೀನಿ. ನೋಡೋಣ, ಈಗ ಈ ಯೆಲ್ಲೋ ಕಲರ್ ಬ್ಲೌಸ್ ಹಾಕೊಂಡು ಈ ಪರ್ಪಲ್ ಕಲರ್ ಸೀರೆ ಉಡ್ಕೊಂಬರ್ತೀನಿ. ಹೆಂಗೆ ಕಾಣುತ್ತೆ ನೀವೇ ಹೇಳಬೇಕು, ಸರಿನಾ? ಫ್ರೆಂಡ್ಸ್ ನೋಡಿ, ವೇರ್ ಮಾಡಿದ್ದೀನಿ, ಸುಮ್ಮನೆ ಸುತ್ಕೊಂಡು ಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ಈ ಸ್ಯಾರಿಗೂ ಇದಕ್ಕೂ ಮ್ಯಾಚೇ ಅಲ್ಲ ಬ್ಲೌಸು. ಈ ಸ್ಯಾರಿದು ಬ್ಲೌಸ್ ಮಾತ್ರ ಪರ್ಪಲ್ ಕಲರ್ ಸಖತ್ತಾಗಿ ಬಂದಿದೆ. ಒಂಥರ ಪ್ಲೇನ್ ಪರ್ಪಲ್ ಮೇಲೆ ಸ್ಟ್ರೈಪ್ಸ್ ಬಂದಿದೆ, ಗೀರು ತುಂಬ ಚೆನ್ನಾಗಿದೆ. ಸೊ ನೋಡಿ, ಇದು ಬಂದು ಸೆರ್ಗು ಬರುತ್ತೆ, ತುಂಬಾ ಚೆನ್ನಾಗಿದೆ. ಅಮ್ಮಂದಿರಿಗಂತೂ ಸಖತ್ತಾಗಿದೆ. ನಿಮ್ಮ ಮನೇಲಿ ಯಾರಿಗಾದ್ರೂ ಅಮ್ಮಂದಿರಿಗೆ ಕೊಡಿಸ್ಬೇಕಂದ್ರೆ ಈ ರೀತಿ ಸ್ಯಾರಿ ಕೊಡಿಸಿ, ತುಂಬ ಇಷ್ಟಪಡ್ತಾರೆ. ಓಕೆನಾ? ಇದರಲ್ಲಿ ತುಂಬಾ ಕಲರ್ಸ್ ಅವೈಲಬಲ್ ಇದೆ. ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನೇ ತೊಗೊಳ್ಳಿ. ಸೊ ಒಟ್ಟಾರೆ ನನಗೇನು ಅಷ್ಟೊಂದು ನನಗೆ ಚೆನ್ನಾಗಿ ಕಾಣ್ತಾ ಇಲ್ಲ, ಯಾಕೆಂದರೆ ಬ್ಲೌಸ್ ಮ್ಯಾಚಿಂಗ್ ಇಲ್ವಲ್ಲ, ಹಂಗೆ ಹಾಕಿದ್ದೀನಲ್ಲ ಆ ರೀತಿಯಾಗಿ. ಬಟ್ ಇದ್ರದ್ದೇ ಬ್ಲೌಸ್ ಹೊಲಿಸ್ಕೊಂಡ್ರೆ ಹಾಕೊಂಡ್ರಂತೂ ಸಖತ್ತಾಗಿದೆ. ಬರೀ 388 ರೂಪಾಯಿಗೆ ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ತೊಗೋಬೋದು, ಅಷ್ಟು ಚೆನ್ನಾಗಿದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು. ಯಾಕೋ ತುಂಬ ಸುಸ್ತಾಗ್ತಾ ಇದೆ. ಇವತ್ತು ಬೆಳಗಿಂದ ಒಂದು 2-3 ವಿಡಿಯೋ ಶೂಟ್ ಮಾಡಿದ್ವಿ. ಸೊ ಹಂಗಾಗಿ ಸುಸ್ತಾಗ್ತಾ ಇದೆ. ಹಂಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಯಾವುದಾದ್ರೂ ಮಾಡಿದಾಗ ರೆಡಿಮೇಡ್ ಬ್ಲೌಸು ಮತ್ತು ಇನ್ನೂ ಫ್ಯಾನ್ಸಿ ಸ್ಯಾರಿಗಳು ತುಂಬ ಜನ ಕೇಳ್ತಾ ಇದ್ರಿ ಅನಿತಾ, ಒಳ್ಳೆ ಫ್ಯಾನ್ಸಿ ಸ್ಯಾರಿ ತೋರಿಸಿ ಅಂದ್ಬಿಟ್ಟು ಸಖತ್ತಾಗಿದ್ದಾವೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ಸದ್ಯಕ್ಕೆ ಇವತ್ತು ಏನೇನೆಲ್ಲ ತೋರಿಸಿದ್ದೀನಿ ಅದೆಲ್ಲ ನಿಮಗೆ ಲಿಂಕ್ಗಳು ಕಮೆಂಟ್ ಬಾಕ್ಸ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಪುಟ್ಟದೊಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.